ನೀವು ಆ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ದೊಡ್ಡ ಸ್ಥಾನ ಬೇಕು ಅಂತ ಅಥವಾ ಇನ್ಯಾವುದೋ ಸಣ್ಣ ಸಣ್ಣ ಕಾರಣಕ್ಕಂತ ಹೆಂಡತಿಯನ್ನ ಒಂದ್ ರಾತ್ರಿ ಕಳಿಯೋಕೆ ಎಲ್ರಿಗೂ ಒಪ್ಪಿಸಿ ಬಿಡ್ತಿದ್ರ? ಅಥವಾ ಅವಳ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತಾನೆ ಡಿಸೈಡ್ ಮಾಡೋಕಾಗದೆ ಕೊಲೆಗಳನ್ನ ಮಾಡ್ತಾ ಹೋಗ್ತಿದ್ರಾ? ಮಂದಾರ್ ಅಂತ ಒಬ್ಬ ಮೀನುಗಾರನ ಪೊಸಿಷನ್ ನಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅವನು ಮಾಡ್ತಿರೋದು ಸರಿಯಾಗಿದೆಯೋ ಅಥವಾ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ. ಊರಲ್ಲಿ ಒಳ್ಳೆ ಸ್ಥಾನ ಬೇಕು ಅಂದ್ರೆ ದೊಡ್ಡ ಮನುಷ್ಯರನ್ನ ಬುಟ್ಟಿಗೆ ಹಾಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೆಂಡತಿಯನ್ನ ಬಳಸ್ಕೊಳ್ತಾನೆ. ಆಮೇಲೆ ಅದರ ಪರಿಣಾಮವಾಗಿ ಹೆಂಡತಿಗೆ ಯಾವುದರ ಮೇಲೆ ಆಸೆ ಇದೆಯೋ ಅದನ್ನ ತಲುಪೋಕೆ ಕೊಲೆಗಳನ್ನ ಮಾಡ್ತಾ ಹೋಗ್ತಾನೆ. ಆದ್ರೆ ಕೊನೆಗೆ ಒಬ್ಬೊಬ್ಬರ ಕಥೆನೂ ನಾವು ಅಂದ್ಕೊಂಡ ಹಾಗೆ ನಡೆಯಲ್ಲ. ಹಾಗಾದ್ರೆ ಈ ಸೀರೀಸ್ ಅಲ್ಲಿ ಅಂತದ್ದು ಏನಾಗತ್ತೆ ಅನ್ನೋದನ್ನ ನೋಡೋಣ. ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲಿ ಪೇದೋ ಅಂತ ಒಬ್ಬ ವ್ಯಕ್ತಿ ವಿಚಿತ್ರವಾಗಿ ಕುಣಿತಾ ಇರ್ತಾನೆ. ಅದೇ ಅವನ ತಾಯಿ ಮಂಜು ಭವಿಷ್ಯದ ಬಗ್ಗೆ ಏನನ್ನೋ ಟ್ಯೂನಿಂಗ್ ಅಲ್ಲಿ ಹೇಳ್ತಾ ಇರ್ತಾಳೆ. ಅಂದ್ರೆ ಅವಳು ಎಕ್ಸಾಕ್ಟ್ ಆಗಿ ಏನನ್ನ ಹೇಳ್ತಿದ್ದಾಳೆ ಅಂತ ಗೊತ್ತಾಗಲ್ಲ, ಆದ್ರೂ ಒಗಟೊಗಟಾಗಿ ಮುಂದೆ ಇದು ನಡೆಯುತ್ತೆ ಅನ್ನೋ ತರ ಹೇಳ್ತಿರ್ತಾಳೆ. ಜೊತೆಗೆ ಅವ್ರತ್ರ ಒಂದು ಕಪ್ಪು ಬೆಕ್ಕು ಕೂಡ ಇರತ್ತೆ. ಇನ್ನು ಅದೇ ಊರಲ್ಲಿ ಮೀನುಗಾರರನ್ನ ಹೆಚ್ಚಾಗಿ ದುಡಿಸಿಕೊಂಡು ಕಡಿಮೆ ಸಂಬಳ ಕೊಡ್ತಿದ್ದಾರೆ ಅಂತ ಎಲ್ಲರನ್ನು ಪ್ರತಿಭಟನೆಗೆ ತಯಾರು ಮಾಡಲಾಗ್ತಿತ್ತು. ಹೀಗೆ ದೊಡ್ಡ ಜನರ ಮೇಲೆ ಪ್ರತಿಭಟನೆಗೆ ಜನರನ್ನ ಎತ್ತಿ ಕಟ್ತಾ ಇದ್ದಿದ್ದು ಮೋಕಾಯಿ ಅಂತ ಒಬ್ಬ ಕೆಲಸಗಾರನೇ ಆಗಿದ್ದ. ಅವನ ಜೊತೆಗೆ ಮೋಜಿದ್ದಂತ ಮತ್ತೊಬ್ಬ ಸಾಥ್ ಕೊಡ್ತಿದ್ದ. ಅದೇ ಇವರಿಬ್ರು ಪ್ರೊಟೆಸ್ಟ್ ಮಾಡ್ತಿರೋದು ದಬ್ಲೂನ ಮೇಲಾಗಿತ್ತು. ಕೆಲಸಕ್ಕೆ ಹೋಗದೆ ಒಂದಷ್ಟು ಜನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅವರಿಗೆಲ್ಲ ಮಾಲೀಕರಾಗೋ ಆಸೆ ಬಂದಿದೆ ಅಂತ ದಬ್ಲೂಗೆ ತುಂಬಾನೇ ಕೋಪ ಬಂದಿರತ್ತೆ. ಅವನ ಅಸಿಸ್ಟೆಂಟ್ ಮದನ್ ಮೊಕಾಯಿನ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಪಡ್ತಿದ್ದ. ಹೇಗಾದ್ರೂ ಮಾಡಿ ಪ್ರೊಟೆಸ್ಟ್ ಆಗ್ತಿರೋದನ್ನ ನಿಲ್ಸ್ಬೇಕಿತ್ತು. ಆದ್ರೆ ಮೊಕಾಯಿ ಮಾತ್ರ ಇವರ ಮಾತನ್ನ ಕೇಳ್ತಿರ್ಲಿಲ್ಲ. ಆಗ ದಬ್ಲೂಗೆ ನೆನಪಾಗಿದ್ದು ಮಂದಾರ್ ಅಂತ ಮತ್ತೊಬ್ಬ ನಿಯತ್ತಿನ ಕೆಲಸಗಾರ. ಅದೇ ಮಂದಾರ್ ಒಂದು ಪ್ರಾಬ್ಲಮ್ ಅಲ್ಲಿರ್ತಾನೆ. ಅದೇನೆಂದ್ರೆ ಅವನ ದೇಹ ಗಟ್ಮುಟ್ಟಾಗಿದ್ರು ಮೇನ್ ಮ್ಯಾಟರ್ ವರ್ಕ್ ಆಗ್ತಿರ್ಲಿಲ್ಲ. ಅದರಿಂದ ಡೈರೆಕ್ಟ್ ಇಂಪ್ಯಾಕ್ಟ್ ಆಗಿದ್ದು ಅವನ ಹೆಂಡತಿ ಲಾಲಿಗೆ. ಸಿಟಿಗೆ ಹೋಗಿ ದೊಡ್ಡ ಡಾಕ್ಟರ್ಗೆ ಪ್ರಾಬ್ಲಮ್ ಅನ್ನ ತೋರಿಸಿ ಸಾಲ್ವ್ ಮಾಡ್ಕೊಂಡ್ ಬಾ ಅಂತ ಮಂದಾರ್ಗೆ ಪದೇ ಪದೇ ಹೇಳ್ತಿರ್ತಾಳೆ. ಆಗ್ಲೇ ದಬ್ಲು ಮಂದಾರ್ಗೆ ಕಾಲ್ ಮಾಡಿ ಒಂದು ಡೀಲ್ ಮುಗಿಸಿ ಬರೋದಿಕ್ಕಂತ ಹೇಳ್ತಾನೆ. ಮಂದಾರ್ ಬೋಂಕಾಯಿನ ಜೊತೆಗೆ ದಬ್ಲು ಹೇಳಿದ ಅದೇ ಕೆಲಸ ಮುಗಿಸೋದಕ್ಕಂತ ಹೋಗ್ತಾನೆ. ದಾರಿಯಲ್ಲಿ ಮೋಕಾಯಿಗೆ ಒತ್ತಾಯ ಮಾಡಿ ಮಾತಾಡೋ ಕೆಲಸ ಇದೆ ಅಂತ ಹೇಳಿ ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅದೇ ದಬ್ಲುಗೆ ಒಬ್ಬ ಮಗ ಇರ್ತಾನೆ ಮೋಂಚಾ ಅಂತ. ಅವನಿಗೆ ಹಾದಿ ಬೀದಿ ಸುತ್ತಾ ಇರೋದೊಂದೇ ಕೆಲಸ ಆಗಿತ್ತು. ಹಾಗೆ ಸುತ್ತಾ ಇರುವಾಗ್ಲೇ ಒಂದು ಜಾಗದಲ್ಲಿ ಮದನ್ನ ತಂಗಿ ಫಂಟೂಸ್ನ ಜೊತೆಯಲ್ಲಿ ಇರೋದು ಕಾಣಿಸುತ್ತೆ. ಈ ಮೋಂಚಾಗೆ ಮದನ್ನ ತಂಗಿ ಲುಕುಮಣಿ ಮೇಲೆ ಕಣ್ಣಿತ್ತು. ಆದ್ರೆ ಬೋಂಕಾಯಿನ ಮಗ ಫಂಟೂಸ್ ಅವಳನ್ನ ತನ್ನ ಕಡೆ ಮಾಡ್ಕೊಂಡಿದ್ದಕ್ಕೆ ತುಂಬಾನೇ ಕೋಪ ಬರುತ್ತೆ. ಮದನ್ಗೆ ಆಗಿಂದಾಗ್ಲೇ ಕಾಲ್ ಮಾಡಿ ಅವರಿಬ್ಬರ ರಿಲೇಶನ್ಶಿಪ್ ಬಗ್ಗೆ ಹೇಳ್ತಾನೆ. ಅದೇ ಮಂದರ್ ಹಾಗೂ ಬೋಂಕಾಯಿ ಮೋಕಾಯಿನ ತಗೊಂಡ್ ಹೋದವರು ಈಗ ಅವನು ಮಾಡ್ತಿರೋ ಪ್ರೊಟೆಸ್ಟ್ ನ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಮೋಕಾಯಿ ಮಾತ್ರ ತಾನು ಮಾಡ್ತಿರೋದು ಸರಿಯಾಗಿಯೇ ಇದೆ ಅಂತ ಹೇಳ್ತಿರ್ತಾನೆ. ಜೊತೆಗೆ ಮಂದಾರ್ಗೆ ನೀನು ಗಂಡ್ಸಲ್ಲ, ನಿನ್ನತ್ರ ಏನು ಮಾಡೋಕಾಗಲ್ಲ, ಹಾಗಾಗಿ ಇನ್ನು ಆ ದಬ್ಲು ಮನೆಯಲ್ಲೇ ಬಿದ್ಕೊಂಡಿದ್ದೀಯಾ, ಅವನು ನಿನ್ನ ಮನೆಯಲ್ಲಿ ಬಿದ್ಕೊಂಡಿರ್ತಾನೆ ಅಂತ ಮಂದಾರ್ನ ಹೆಂಡತಿಯನ್ನು ಸೇರಿಸಿಕೊಂಡು ಬೈತಾನೆ. ಆಗ್ಲೇ ಮದನ್ ನಿಂದ ಬೋಂಕಾಯಿಗೆ ಕಾಲ್ ಬರುತ್ತೆ. ಹೋದ ಕೆಲಸ ಏನಾಯ್ತು ಅಂತ ಮದನ್ ವಿಚಾರಿಸ್ತಾನೆ. ಆಗ್ಲೇ ಮಂದಾರ್ ಮೋಕಾಯಿನ ಉಸಿರುಗಟ್ಟಿಸಿ ಕೊಂದ್ ಹಾಕ್ತಾನೆ. ಅಂದ್ರೆ ದಬ್ಲು ಅವರನ್ನ ಕಳಿಸಿದ್ದು ಮೋಕಾಯಿನ ಕಥೆಯನ್ನ ಮುಗಿಸೋದಕ್ಕೆ ಆಗಿತ್ತು. ಇಷ್ಟೆಲ್ಲ ಮುಗಿಸಿ ಮನೆಗೆ ಹೊರಡುವಷ್ಟರಲ್ಲಿ ಕತ್ಲಾಗಿರತ್ತೆ. ಮಂದಾರ್ ಹಾಗೂ ಬೋಂಕಾಯಿ ಒಂದು ಕಡೆ ನಿಂತಿರ್ತಾರೆ. ಆಗ ಅದೇ ಕಪ್ಪು ಬೆಕ್ಕು ಅವರಿಗೆ ಮುಖ ಕಾಣಿಸಿ ಒಂದ್ ಕಡೆ ಓಡ್ ಹೋಗತ್ತೆ. ಇವರಿಬ್ರು ಅದನ್ನೇ ಫಾಲೋ ಮಾಡ್ಕೊಂಡು ಹೋದಾಗ ಮಂಜು ಹಾಗೂ ಪೇದೋ ಸಿಗ್ತಾರೆ. ಅವರು ಯಾರಂತಾನೆ ಮಂದಾರ್ ಹಾಗೂ ಬೋಂಕಾಯಿಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಇಲ್ಲಿಯ ತನಕ ಅವರಿಬ್ರನ್ನ ನೋಡಿಯೇ ಇರ್ಲಿಲ್ಲ. ಆಗ ಮಂಜು ಅವರಿಬ್ರನ್ನ ನೋಡಿ ಒಗಟೊಗಟಾಗಿ ಏನನ್ನು ಹೇಳೋಕೆ ಶುರು ಮಾಡ್ತಾಳೆ. ಅವಳು ಹೇಳ್ತಿರೋ ಮಾತಿನ ಅರ್ಥ ಏನಂತ ಒಬ್ರಿಗೂ ಗೊತ್ತಾಗಲ್ಲ. ಆದ್ರೆ ಒಬ್ಬ ಗಂಡಸಲ್ಲದವನು ರಾಜ, ಅವನಿಗೊಬ್ಬ ಅಪ್ಪ ಇರ್ತಾನೆ. ಆದ್ರೆ ಅದಕ್ಕಿಂತ ಮೊದಲು ಇಬ್ಬರಿಗೂ 50-50, ಒಬ್ಬನಿಗೆ ಚಿನ್ನ ಅಂತಷ್ಟೇ ಹೇಳ್ತಾಳೆ. ಅವಳ ಮಾತನ್ನ ಕೇಳಿ ಸೀರಿಯಸ್ ಆಗಿ ತಗೊಳ್ದೆ ನಗೆ ಆಡ್ತಾ ಇಬ್ರು ದಬ್ಲುನ ಮನೆಗೆ ಹೋಗ್ತಾರೆ. ಅಲ್ಲಿ ಆಶ್ಚರ್ಯ ಆಗೋ ಹಾಗೆ ಅದೇ ಮಂಜು ಹೇಳಿರೋ ತರಾನೇ ಇಬ್ರಿಗೂ 50,000 ರೂಪಾಯಿಯನ್ನ ದಬ್ಲು ಕೊಡ್ತಾನೆ. ಅದರಲ್ಲೂ ಮಂದಾರ್ ಹೇಳಿರೋ ಕೆಲಸವನ್ನ ನೀಟಾಗಿ ಮಾಡಿದ್ದಾನೆ ಅನ್ನೋ ಖುಷಿಯಿಂದ ಗೋಲ್ಡ್ ಚೈನ್ ಅನ್ನ ತೆಗೆದು ಕೊಡ್ತಾನೆ. ಆದ್ರೆ ಗಂಡ ಮಾಡ್ತಿರೋ ಕೆಲಸದಿಂದ ಲಾಲಿಗೆ ಸಮಾಧಾನ ಆಗ್ತಿರ್ಲಿಲ್ಲ. ದಬ್ಲುನ ಕೆಲಸಗಾರನಾಗಿಯೇ ಇದ್ರೆ ಯಾವಾಗಲೂ ಕೆಲಸಗಾರನಾಗಿಯೇ ಇರ್ಬೇಕು, ಅವನನ್ನ ಎದುರು ಹಾಕೊಂಡು ನೀನೇ ಸ್ವಂತವಾಗಿ ಏನಾದ್ರೂ ಮಾಡು ಅಂತ ಗಂಡನಿಗೆ ಪದೇ ಪದೇ ಹೇಳ್ತಾ ಇರ್ತಾಳೆ. ಆದ್ರೆ ಯಾವಾಗ ದಬ್ಲು ಕೊಟ್ಟ ಚಿನ್ನದ ಸರವನ್ನ ಮಂದಾರ್ ಅವಳ ಕೈಗೆ ಕೊಡ್ತಾನೋ ಆವಾಗ ಎಲ್ಲಾ ಮರೆತು ಅದರಲ್ಲೇ ಮೈ ಮರೆತು ಬಿಡ್ತಾಳೆ. ಈಗ ಇನ್ನೊಂದು ಸಮಸ್ಯೆ ಕಾದಿತ್ತು. ಇಷ್ಟು ದಿನ ಏನು ಕ್ರೈಮ್ ಆದ್ರೂ ಮದನ್ ಪೊಲೀಸರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಕೇಸ್ ಕ್ಲೋಸ್ ಮಾಡಿಸ್ತಿದ್ದ. ಆದ್ರೆ ಈಗ ಮುಖದ್ದರ್ ಅಂತ
ಅಂತ ಹೊಸ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿ ಅಲ್ಲಿಗೆ ಬಂದಿರ್ತಾನೆ. ಅವನಿಗೆ ಮೊದಲ ಕೇಸೇ ಮೋಕಾಯಿನ ಮಿಸ್ಸಿಂಗ್ ಕೇಸ್ ಸಿಗತ್ತೆ. ಅಲ್ಲಿ ಮೋಕಾಯಿನ ಸೈಕಲ್ ಮಾತ್ರ ಇತ್ತು, ಅದು ಲಾಕ್ ಆಗಿತ್ತು. ಅದೇ ಮಾರನೇ ದಿನ ಬೀಚ್ ಅಲ್ಲಿ ಮೋಕಾಯಿನ ಹೆಣ ಸಿಗತ್ತೆ. ಅಲ್ಲಿಗೆ ಮುಖದ್ದರ್ ಕೂಡ ಬಂದಿರ್ತಾನೆ. ಆಗ ಅಲ್ಲಿ ಪೇದೋ ಬಂದು ವಿಚಿತ್ರವಾಗಿ ಆಡ್ತಾ ಸಮುದ್ರದ ಕಡೆ ಓಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ನೀರಿಂದ ಏನನ್ನೋ ತಂದು ಮುಖದ್ದರ್ನ ಕೈಗೆ ಕೊಡ್ತಾನೆ. ಅದೇನಂತ ನೋಡಿದ್ರೆ ಮೋಕಾಯಿನ ಸೈಕಲ್ ಕೀ ಆಗಿತ್ತು. ಇನ್ನು ಮಂದಾರ್ ಮದನ್ ಹೇಳಿದ ಹಾಗೇನೆ ಊರು ಬಿಟ್ಟು ಸಿಟಿಗೆ ಬಂದಿರ್ತಾನೆ. ಇನ್ಸ್ಪೆಕ್ಟರ್ ಜೊತೆಗೆ ಮಾತುಕತೆ ನಡೆಯೋವರೆಗೆ ಮಂದಾರ್ ಹಾಗೂ ಬೋಂಕಾಯಿಗೆ ಸಿಟಿಯಲ್ಲಿ ಇರಬೇಕೆಂದು ಮದನ್ ತಿಳಿಸಿರ್ತಾನೆ. ಆದ್ರೆ ಸಿಟಿಯಲ್ಲಿ ಏನು ಮಾಡ್ಬೇಕು ಅನ್ನೋದು ಮಂದಾರ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಆಗ ಹೆಂಡತಿ ಹೇಳಿದ ಟ್ರೀಟ್ಮೆಂಟ್ ವಿಷಯ ನೆನಪಿಗೆ ಬರುತ್ತೆ. ಅಲ್ಲೇ ಒಂದು ಡಾಕ್ಟರ್ನ ಪೋಸ್ಟರ್ ಕಂಡು ಅವನ ಅಡ್ರೆಸ್ ತಿಳ್ಕೊಂಡು ಹೋಗ್ತಾನೆ. ಅದೇ ಊರಲ್ಲಿದ್ದ ಮದನ್ ಇನ್ಸ್ಪೆಕ್ಟರ್ ಮುಖದ್ದರ್ ಜೊತೆಗೆ ಹೊಂದಾಣಿಕೆ ಮಾತುಕತೆ ನಡೆಸ್ತಾ ಇರ್ತಾನೆ. ಮುಖದ್ದರ್ಗೆ ಚೆನ್ನಾಗಿ ಮರ್ಯಾದೆ ಕೊಟ್ಟು ಪ್ರೊಟೆಸ್ಟ್ ಮಾಡ್ತಿರುವವರ ಬಗ್ಗೆ ಹಾಗೇನೆ ಇಲ್ಲಿ ನಡೆಯೋ ಸಣ್ಣ ಪುಟ್ಟ ತಕರಾರಿನ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡಿ, ನಿಮಗೆ ಸಿಗಬೇಕಾದದ್ದು ಸ್ಟೇಷನ್ಗೆ ಬರುತ್ತೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಅನ್ನ ಬುಟ್ಟಿಗೆ ಹಾಕಿಕೊಳ್ತಾ ಇರ್ತಾನೆ. ಆಗ್ಲೇ ಮೋಂಚ ಅಲ್ಲೇ ಪಕ್ಕದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದವರ ಹತ್ರ ಬರ್ತಾನೆ. ಅಲ್ಲಿದ್ದವರು ಪ್ರೊಟೆಸ್ಟ್ ನ ಚಿಂತೆ ಬಿಟ್ಟು ಮೋಕಾಯಿನ ಸಾವಿನ ಬಗ್ಗೆ ಯೋಚಿಸ್ತಾ ಇರ್ತಾರೆ. ಆದ್ರೆ ಅವರು ಕೆಲಸಕ್ಕೆ ಹೋಗದೆ ಇರೋದಿಕ್ಕೆ ಮೋಂಚಾಗೆ ತುಂಬಾನೇ ಕೋಪ ಬಂದಿರತ್ತೆ. ಮೋಜಿದ್ಗೆ ಹಾಗೆ ಅಲ್ಲಿದ್ದ ಮತ್ತೊಂದಷ್ಟು ಜನರಿಗೆ ಹೊಡಿತಾನೆ. ಆಗ ಫಂಟೂಸ್ ಹೇಗೋ ಮಾಡಿ 2 ಹೊಡೆತ ತಿಂದ್ರೂ ಕೇಳದೆ ಮೋಂಚಾನ ತಡಿತಾನೆ. ಅಲ್ಲಿ ಮತ್ತು ದೊಡ್ಡದಾಗಿ ಏನು ಅನಾಹುತ ಆಗದೆ ಇರೋ ಹಾಗೆ ಮಾಡ್ತಾನೆ. ಫಂಟೂಸ್ನ ಈ ಕೆಲಸದಿಂದ ದಬ್ಲುಗೆ ತುಂಬಾನೇ ಖುಷಿಯಾಗತ್ತೆ. ಇಷ್ಟು ದಿನ ಮೋಕಾಯಿನ ಕಾರಣದಿಂದ ಖಾಲಿ ಇದ್ದ ಮ್ಯಾನೇಜರ್ ಪೋಸ್ಟ್ ಅನ್ನ ಅವನಿಗೆ ಕೊಟ್ಟು ಬಿಡ್ತಾನೆ. ಜೊತೆಗೆ ಕೆಲಸ ಸರಿಯಾಗಿ ಜವಾಬ್ದಾರಿಯಿಂದ ಮಾಡಿದ್ರೆ ಇನ್ನೂ ದೊಡ್ಡ ಕೆಲಸ ಕೊಡ್ತೇನೆ ಅಂತಾನು ಭರವಸೆ ಕೊಡ್ತಾನೆ. ಫಂಟೂಸ್ಗೆ ಖುಷಿಯೋ ಖುಷಿ. ಬೋಂಕಾಯಿಗೆ ಕಾಲ್ ಮಾಡಿ ನಡೆದ ಅಷ್ಟು ವಿಷಯವನ್ನ ಹೇಳಿ ಅದಕ್ಕೆ ಬಹುಮಾನ ಅಂತ ದಬ್ಲು ಕೊಟ್ಟಿರೋ ಕೆಲಸದ ಬಗ್ಗೆನೂ ಹೇಳ್ತಾನೆ. ಬೋಂಕಾಯಿಗೆ ಇದೆಲ್ಲ ಹೇಗ್ ಸಾಧ್ಯ ಆಯ್ತು, ಅದರಲ್ಲೂ ಏನೂ ಗೊತ್ತಿರದ ಫಂಟೂಸ್ಗೆ ಇಷ್ಟು ದೊಡ್ಡ ಕೆಲಸ ಕೊಡೋದಿಕ್ಕೆ ಕಾರಣ ಏನಂತ ತಲೆ ಬಿಸಿ ಆಗತ್ತೆ. ಹಾಗಾಗಿ ಮಂದಾರ್ಗೆ ಕಾಲ್ ಮಾಡಿ ಫಂಟೂಸ್ ಹೇಳಿರೋ ಅಷ್ಟು ವಿಷಯವನ್ನ ಅಚ್ಚುಕಟ್ಟಾಗಿ ಹೇಳ್ತಾನೆ. ಮಂದಾರ್ಗೆ ಈ ವಿಷಯವನ್ನ ಕೇಳಿ ತುಂಬಾನೇ ಕೋಪ ಬರುತ್ತೆ. ಆದ್ರೆ ಫೋನಲ್ಲಿ ತೋರಿಸಿಕೊಳ್ಳಲ್ಲ. ಯಾಕೆಂದ್ರೆ ಅವನು ಸುಮಾರು ಸಲ ಅದೇ ಕೆಲಸಕ್ಕಂತ ದಬ್ಲು ಹತ್ರ ಕೇಳಿದ್ದ. ಅದೇ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ದಬ್ಲು ಹೇಳಿರೋ ಕೆಲಸವನ್ನೆಲ್ಲ ಮಾಡಿದ್ದ. ಈವನ್ ಮೊದಲು ಅದೇ ಕೆಲಸ ಮಾಡ್ತಿದ್ದ ಮೋಕಾಯಿನ ಕೊಲ್ಲೋದಕ್ಕೆ ಇದು ಒಂದು ಕಾರಣ ಆಗಿತ್ತು. ಆದ್ರೂ ದಬ್ಲು ಈಗ ಆ ಕೆಲಸವನ್ನ ತನಕ್ ಕೊಡದೆ ಮತ್ಯಾರು ಚಿಳ್ಳೆ ಪೆಳ್ಳೆಗೆ ಕೊಟ್ಬಿಟ್ಟ ಅಂತ ಮಂದಾರ್ ಕೋಪ ಮಾಡ್ಕೊಳ್ತಾನೆ. ಇನ್ನು ದಬ್ಲು ಯಾರೋ ಒಬ್ಳಿಗೆ ಕಾಲ್ ಮಾಡಿರ್ತಾನೆ. ಇವತ್ತು ಮನೆಯಲ್ಲಿ ಊಟ ಮಾಡಲ್ಲ, ನಿನ್ನ ಮನೆಗೆ ಬರ್ತೇನೆ ಅಂತ ಫೋನ್ ಅಲ್ಲಿ ಹೇಳ್ತಾ ಇರ್ತಾನೆ. ಇದೆಲ್ಲವನ್ನ ಅವನ ಹೆಂಡತಿ ಕೇಳಿಸಿಕೊಳ್ತಾ ಇರ್ತಾಳೆ. ಅಂದ್ರೆ ಗಂಡನ ಈ ಗುಣ ಅವಳಿಗೆ ಗೊತ್ತಿತ್ತು. ಆದ್ರೆ ಆ ಕಡೆ ಫೋನಲ್ಲಿ ಇದ್ದವಳು ಯಾರು ಅನ್ನೋದು ಗೊತ್ತಿರ್ಲಿಲ್ಲ. ಅವಳು ಮತ್ಯಾರು ಅಲ್ಲ, ಮಂದಾರ್ನ ಹೆಂಡತಿ ಲಾಲಿ ಆಗಿರ್ತಾಳೆ. ಅವಳ ಹತ್ತಿರಾನೇ ದಬ್ಲು ಹೋಗಿದ್ದಾಗಿತ್ತು. ಮಂದಾರ್ನ ದೇಹದಲ್ಲಿ ಶಕ್ತಿ ಇಲ್ದೇ ಇರೋದ್ರಿಂದ ಅವಳ ಹತ್ತಿರ ದಬ್ಲು ಪದೇ ಪದೇ ಹೋಗ್ತಾ ಇದ್ರು ಮಂದಾರ್ಗೆ ಪ್ರಾಬ್ಲಮ್ ಇರ್ಲಿಲ್ಲ. ಅದೇ ಅವಳು ಮಕ್ಕಳ ವಿಷಯ ತೆಗೆದಾಗ್ಲೂ ಮಂದಾರ್ ಹೇಳೋದು ದಬ್ಲು ಹತ್ರಾನೇ ಏನು ಬೇಕೋ ಅದನ್ನ ತಗೋ ಅಂತಾಗಿತ್ತು. ಹಾಗಾಗಿ ಅಂತದ್ದೇ ಕೆಲವೊಂದು ಕಾರಣಗಳಿಂದ ದಬ್ಲು ಅಲ್ಲಿಗ್ ಬಂದು ಏನೇನು ಕೆಲಸವನ್ನ ಮುಗಿಸ್ಬೇಕೋ ಅದನ್ನೆಲ್ಲ ಮುಗಿಸಿ ಮನೆಗೆ ಹೋಗ್ತಿದ್ದ. ಇಷ್ಟಾದ್ರೂ ಕೂಡ ದಬ್ಲು ಅವಳಿಗೆ ಮಕ್ಕಳ ಭಾಗ್ಯವನ್ನ ಕೊಡ್ತಾ ಇರ್ಲಿಲ್ಲ. ಅದೇ ಕೋಪ ಅವಳ ತಾಳ್ಮೆಯನ್ನ ಕೆಡಿಸತ್ತೆ. ಆಗಿಂದಾಗ್ಲೇ ಮಂದಾರ್ಗೆ ಕಾಲ್ ಮಾಡ್ತಾಳೆ. ಅವನ ಹತ್ರ ಡಾಕ್ಟರ್ಗೆ ತೋರಿಸಿ ಗಂಡಸಾಗಿ ಬರೋದಿದ್ರೆ ಬಾ, ಇಲ್ಲ ಅಂದ್ರೆ ಬರ್ಲೇಬೇಡ ಅಂತ ಜೋರಾಗಿ ಹೇಳ್ತಾಳೆ. ಅವಳ ಕೋಪ ನೋಡಿ ಮಂದಾರ್ ಮತ್ತೆ ಡಾಕ್ಟರ್ ಹತ್ರ ಹೋಗ್ತಾನೆ. ಇನ್ನು ದಬ್ಲುನ ಹೆಂಡತಿ ಲೀಲಾನ ಮನೆಗೆ ಬಂದಿರ್ತಾಳೆ. ಗಂಡ ಡೈರೆಕ್ಟ್ ಆಗಿ ಪದೇ ಪದೇ ಬರೋದು ಅವಳ ಹತ್ರನೇ ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ಗಂಡ ಸದರದಿಂದ ಇರೋದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಮತ್ತೇನನ್ನು ಪಡ್ಕೊಳ್ಳೋ ಆಸೆ ಇಟ್ಕೋಬೇಡ ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಇನ್ನು 2-3 ದಿನ ಬಿಟ್ಟು ಮಂದಾರ್ ಮತ್ತೆ ಮನೆಗ್ ಬಂದಿರ್ತಾನೆ. ಈಗಂತೂ ಡಾಕ್ಟರ್ ಇಂದ ಟ್ರೀಟ್ಮೆಂಟ್ ತಗೊಂಡು ಎಲ್ಲಾ ಬಾಡಿ ಪೋಷನ್ ಅನ್ನ ನೆಟ್ಟಗೆ ಮಾಡ್ಕೊಂಡಿರ್ತಾನೆ. ಇದರಿಂದ ಲೀಲಾಗೇನೋ ಖುಷಿ ಆಗತ್ತೆ. ಆದ್ರೆ ಅವಳ ಆಸೆಗೆ ಮಿತಿನೇ ಇರ್ಲಿಲ್ಲ. ಮ್ಯಾನೇಜರ್ ಕೆಲಸವನ್ನ ದಬ್ಲು ಕೊಡ್ಲಿಲ್ಲ ಅನ್ನೋ ಕೋಪ ಕೂಡ ಇತ್ತು. ಹಾಗಾಗಿ ಮಂದಾರ್ ಹತ್ರ ದಬ್ಲುನ ಕಥೆ ಮುಗಿಸು ಅಂತ ಹಠ ಹಿಡಿದು ಕೂರ್ತಾಳೆ. ಅದೇ ದಬ್ಲುಗೆ ಮಗನ ಚಿಂತೆ ಆಗಿರತ್ತೆ. ಮೊದಲು ಒಂದಷ್ಟು ದಿನ ಬರೀ ಕುಡಿದು ಸಿಗರೇಟ್ ಸೇದಿ ದಾಂಧಲೆ ಮಾಡ್ತಿದ್ದವನು ಈಗ ಕೆಲಸಗಾರರ ತಂಟೆಗೆ ಹೋಗಿದ್ ನೋಡಿ ಅವನು ತನ್ನ ಬಿಸ್ನೆಸ್ ಅಲ್ಲಿ ಏನಾದ್ರೂ ಎಡವಟ್ಟು ಮಾಡಿ ಬಿಡ್ತಾನೇನೋ ಅನ್ನೋ ಚಿಂತೆ ಶುರು ಆಗಿರತ್ತೆ. ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಊರಿಂದ ಹೊರಗೆ ಕಳಿಸೋ ಯೋಚನೆ ಮಾಡಿರ್ತಾನೆ. ಇನ್ನು ಲಾಲಿಗೆ ಗಂಡ ನೆಟ್ಗಾಗಿರೋ ಖುಷಿಯನ್ನ ಮೀರಿ ದಬ್ಲುನ ಕೊಲ್ಲಬೇಕು ಅನ್ನೋ ಯೋಚನೆ ಕಾಡ್ತಾ ಇತ್ತು. ಅದನ್ನೇ ಮಂದಾರ್ ಹತ್ರ ಪದೇ ಪದೇ ಹೇಳ್ತಾ ಇರ್ತಾಳೆ. ಆಗಲೇ ಅಲ್ಲಿಗೆ ಬೋಂಕಾಯಿ ಬರ್ತಾನೆ. ಮಂದಾರ್ನ ತಗೊಂಡು ಮನೆಗ್ ಬಾ ಅಂತ ದಬ್ಲು ಬೋಂಕಾಯಿಗೆ ಹೇಳಿ ಕಳಿಸಿರ್ತಾನೆ. ಅದೇ ದಬ್ಲುನ ಮನೆಗ್ ಹೋದಾಗ ಅಲ್ಲಿ ಮತ್ತೊಂದು ಕೆಲಸವನ್ನ ದಬ್ಲು ಕೊಡ್ತಾನೆ. ಅದೇನೆಂದ್ರೆ ಅವನ ಮಗನನ್ನ ತಗೊಂಡು ಹೋಗಿ ಮತ್ತೊಂದೂರಲ್ಲಿ ಇರೋ ಫಾರ್ಮ್ ಹೌಸ್ಗೆ ಬಿಟ್ಟು ಬನ್ನಿ ಅನ್ನೋದಾಗಿತ್ತು. ಅದಕ್ಕೆ ಇಬ್ರಲ್ಲಿ ಯಾರಾದ್ರೂ ಒಬ್ರು ಹೋಗ್ಬೇಕಿತ್ತು. ಮಂದಾರ್ ತಾನು ಹೋಗ್ತೇನೆ ಅಂತ ತಯಾರಾಗ್ತಾನೆ.
ಅದೇ ಮನೆಗ್ ಬಂದು ಸಂಜೆ ಒಂದ್ ಕಡೆ ಹೋಗಿ ಮೋಂಚಾನ ಬಿಟ್ಟು ಬೆಳಿಗ್ಗೆ ಬರೋದಾಗಿ ಲಾಲಿಗೆ ಹೇಳ್ತಾನೆ. ಅಷ್ಟರಲ್ಲಿ ಇಬ್ರು ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಇನ್ನು ರಾತ್ರಿ ಮಂದಾರ್ ಮೋಂಚಾನ ತಗೊಂಡು ಹೊರಟಿರ್ತಾನೆ. ದಾರಿಯಲ್ಲಿ ಸ್ವಲ್ಪ ಡ್ರಿಂಕ್ಸ್ ತಗೋಬೇಕು ಅಂತ ನಿಲ್ಸಿರ್ತಾರೆ. ಆಗ ಅದೇ ಅಂಗಡಿಯಲ್ಲಿ ಕೂತಿದ್ದ ಇನ್ಸ್ಪೆಕ್ಟರ್ ಮುಕದ್ದರ್ ಮಂದಾರ್ನ ಕರೀತಾನೆ. ಅವನು ಯಾರಂತಾನೆ ಮಂದಾರ್ಗೆ ಗೊತ್ತಿರ್ಲಿಲ್ಲ, ಆದ್ರೆ ಮುಕದ್ದರ್ಗೆ ಮಂದಾರ್ನ ಪರಿಚಯ ಇತ್ತು. ಅದೇ ಮನೆಯಲ್ಲಿರೋ ಲಾಲಿ ಹೊಸ ಬಟ್ಟೆ ಹಾಕೊಂಡು ಮೇಕಪ್ ಮಾಡ್ಕೊಂಡು ರೆಡಿ ಆಗಿ ದಬ್ಲುಗೆ ಕಾಲ್ ಮಾಡ್ತಾಳೆ. ಇವಳು ರೂಮ್ ಅಲ್ಲಿ ಕ್ಯಾಂಡಲ್ ಹಚ್ಚಿ ಡೆಕೋರೇಟ್ ಮಾಡುವವರೆಗೆ ದಬ್ಲು ಅಲ್ಲಿಗೆ ಬರ್ತಾನೆ. ಇನ್ನು ಮಂದಾರ್ ಹಾಗೂ ಮೋಂಚಾ ಫಾರ್ಮ್ ಹೌಸ್ಗೆ ಬಂದಿರ್ತಾರೆ. ಇವರು ಬಂದ್ ಕೂಡ್ಲೆ ಅಲ್ಲಿರೋ ಕೆಲಸಗಾರನನ್ನ ಮನೆ ಕಳಿಸಿ ಬಿಡ್ತಾರೆ. ನಂತರ ಇಬ್ರು ಪಾರ್ಟಿಯ ತಯಾರಿ ಮಾಡ್ತಾರೆ. ಆದ್ರೆ ಆಗ್ಲೇ ಮೋಂಚಾ ದಬ್ಲುಗೆ ಕಾಲ್ ಮಾಡ್ತಾನೆ. ದಬ್ಲು ಹತ್ರ ಮನೆಯಿಂದ ಆಚೆ ಕಳಿಸಿರೋದಕ್ಕೆ ತುಂಬಾ ಬೇಜಾರಾಗಿದೆ ಅಂತ ಹೇಳ್ತಾನೆ. ಅದೇ ರೀತಿ ಇನ್ನು ಮುಂದೆ ಮತ್ತೆ ವಾಪಸ್ ಆ ಮನೆಗೆ ಬರೋದೇ ಇಲ್ಲ ಅಂತ ಹೇಳ್ತಾನೆ. ಇವರು ಕಾಲ್ ಅಲ್ಲಿದ್ದಾಗ ಅಲ್ಲಿ ಮಂದಾರ್ ಡ್ರಿಂಕ್ಸ್ ಗೆ ನಿದ್ದೆ ಮಾತ್ರೆ ಬೆರೆಸಿ ಇಟ್ಟಿರ್ತಾನೆ. ಅದೇ ಕಾಲ್ ಅಲ್ಲಿ ಮಾತಾಡಿ ಫ್ರಸ್ಟ್ರೇಟ್ ಆಗಿ ಬಂದ ಮೋಂಚಾ ಹಿಂದೆ ಮುಂದೆ ನೋಡ್ದೆ ಅಷ್ಟನ್ನು ಪೂರ್ತಿಯಾಗಿ ಕುಡಿದು ಬಿಡ್ತಾನೆ. ಅಲ್ಲಿ ಲಾಲಿ ಕೂಡ ಡ್ರಿಂಕ್ಸ್ ಅಲ್ಲಿ ಮತ್ತು ಬರೋ ಮಾತ್ರೆಯನ್ನ ಮಿಕ್ಸ್ ಮಾಡಿ ದಬ್ಲುಗೆ ಕುಡಿಸಿರ್ತಾಳೆ. ಹಾಗಾಗಿ ಅವನು ಔಟ್ ಆಫ್ ಕಂಟ್ರೋಲ್ ಆಗಿ ತೇಲಾಡ್ತಾ ಇರ್ತಾನೆ. ಇದೆಲ್ಲ ಈ ಗಂಡ ಹೆಂಡತಿಯ ಪ್ರೀ ಪ್ಲಾನ್ ಆಗಿತ್ತು ದಬ್ಲುನ ಕಥೆ ಮುಗಿಸೋದಕ್ಕೆ. ಆದ್ರೆ ಕೆಲಸ ಇನ್ನು ಮುಗ್ದಿರ್ಲಿಲ್ಲ. ಇದೆಲ್ಲ ಶುರು ಆಗಿದ್ದು ಮಂದಾರ್ನ ಮದುವೆಯಿಂದಾಗಿತ್ತು. ಎಲ್ರೂ ಮದುವೆಯ ಖುಷಿಯಲ್ಲಿದ್ದಾಗ ಅಲ್ಲಿಗೆ ದಬ್ಲು ಬರ್ತಾನೆ. ಅವನಿಗೆ ಸುಂದರಿಯಾಗಿದ್ದ ಲಾಲಿ ಮೇಲೆ ಆಗ್ಲೇನೆ ಕಣ್ಣು ಹೋಗಿದ್ದು. ಮತ್ತು ಮೇಲಾಗಿ ಮಂದಾರ್ ಒಬ್ಬ ಬಡ ಕೆಲಸಗಾರ ಆಗಿದ್ದ. ಹಾಗಾಗಿ ದಬ್ಲುಗೆ ಲಾಲಿನ ಪಡ್ಕೊಳ್ಳೋದಿಕ್ಕೆ ಸಹಾಯ ಆಗತ್ತೆ. ಇನ್ನು ಪ್ರಜ್ಞೆ ಇಲ್ಲದೆ ಮಲಗಿದ್ದ ಮೋಂಚಾನ ಅಲ್ಲೇ ಬಿಟ್ಟು ಮಂದಾರ್ ಬೈಕ್ ಹತ್ತಿ ಹೊರಡ್ತಾನೆ. ಅವರ ಪ್ಲಾನ್ ಪ್ರಕಾರ ಕದ್ದು ಮುಚ್ಚಿ ಬೈಕ್ ನ ಬೀಚ್ ಅಲ್ಲೇ ಬಿಟ್ಟು ಸೈಕಲ್ ಹತ್ತಿ ಮನೆವರೆಗೂ ಬರ್ತಾನೆ. ಅಲ್ಲಿ ಲಾಲಿ ಇವನಿಗಂತಾನೆ ಕಾಯ್ತಾ ಇರ್ತಾಳೆ. ಇವನು ಬಂದ ಕೂಡ್ಲೆ ಆದಷ್ಟು ಬೇಗ ದಬ್ಲುನ ಕೊಂದ್ ಹಾಕೋಕ್ ಹೇಳ್ತಾಳೆ. ಅವಳು ಹಾಗೆ ಹೇಳಿದ್ದೆ ಮಂದಾರ್ ತಡ ಮಾಡಲ್ಲ. ದಬ್ಲುನ ಚುಚ್ಚಿ ಕೊಂದ್ ಹಾಕ್ತಾನೆ. ಅದೇ ಮನೆಯಿಂದ ದಬ್ಲುನ ಹೆಂಡತಿ ಪದೇ ಪದೇ ಕಾಲ್ ಮಾಡ್ತಿರ್ತಾಳೆ. ಆಗ ಕಾರಲ್ಲಿದ್ದ ದಬ್ಲುನ ಡ್ರೈವರ್ ಕಾಲ್ ಪಿಕ್ ಮಾಡಿ ಅವಳಿಗೆ ಉತ್ತರ ಕೊಟ್ಟು ನಂತರ ದಬ್ಲುನ ಕರ್ಕೊಂಡು ಹೋಗೋಕೆ ಅಂತ ಲಾಲಿಯ ಮನೆಯ ಒಳಗ್ ಬರ್ತಾನೆ. ಅಲ್ಲಿ ನೋಡಿದ್ರೆ ದಬ್ಲು ಹೆಣವಾಗಿ ಬಿದ್ದಿರ್ತಾನೆ. ಆಗ್ಲೇ ಹಿಂದೆಯಿಂದ ಮಂದಾರ್ ಬಂದು ಆ ಡ್ರೈವರ್ನ ಕಥೆಯನ್ನು ಮುಗಿಸಿ ಬಿಡ್ತಾನೆ. ನಂತರ ಅದೇ ರೀತಿ ಮುಖ ಮುಚ್ಕೊಂಡು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಬಿಡ್ತಾನೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ದಬ್ಲುನ ಸಾವಿನ ಸುದ್ದಿ ಇಡೀ ಊರಿಗೆ ಹರಡಿರತ್ತೆ. ಇನ್ಸ್ಪೆಕ್ಟರ್ ಮುಕದ್ದರ್ ಡೆಡ್ ಬಾಡಿ ಇರುವಲ್ಲಿಗೆ ಬಂದಿರ್ತಾನೆ. ಹೆಣ ಬೀಚಲ್ಲಿ ಬಿದ್ಕೊಂಡಿತ್ತು. ದಬ್ಲುನ ನೋಡೋಕೆ ಎಲ್ರೂ ಬಂದಿರ್ತಾರೆ. ಅವನ ಹೆಂಡತಿ ಕೂಡ ಬಂದಿರ್ತಾಳೆ. ಆದ್ರೆ ಅವಳಿಗಿಂತ ಹೆಚ್ಚು ಶಾಕ್ ಆಗಿದ್ದು ಲಾಲಿಗೆ. ಅವಳು ದಬ್ಲುನ ಡೆಡ್ ಬಾಡಿ ಕಂಡು ಕೂಡ್ಲೆ ಶಾಕ್ ಇಂದ ಪ್ರಜ್ಞೆ ತಪ್ಪಿ ಅದೇ ಇನ್ಸ್ಪೆಕ್ಟರ್ ನ ಮೈ ಮೇಲೆ ಬಿದ್ದು ಬಿಡ್ತಾಳೆ. ಇನ್ವೆಸ್ಟಿಗೇಷನ್ಗೆ ಅಂತ ಬಂದಿದ್ದ ಅವನಿಗೆ ಇದೊಂಥರ ಡಿಸ್ಟ್ರಾಕ್ಷನ್ ಆಗಿತ್ತು. ಇನ್ನು ಸಾವಿನ ಸುದ್ದಿ ಫಾರ್ಮ್ ಹೌಸ್ ಅಲ್ಲಿದ್ದ ಮೋಂಚಾಗೂ ಗೊತ್ತಾಗತ್ತೆ. ಅಲ್ಲಿ ನೋಡಿದ್ರೆ ಅವನ ಜೊತೆಗೆ ಮಂದಾರ್ ಕೂಡ ಇರ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಮುಂದೆ ಜವಾಬ್ದಾರಿ ತಗೊಳ್ಳೋರು ಯಾರು ಅಂತ ಮಂದಾರ್, ಬೋಂಕಾಯಿ ಹಾಗೂ ಮದನ್ ಕೂತು ಯೋಚನೆ ಮಾಡ್ತಾ ಇರ್ತಾರೆ. ಆಗಲೇ ಮುಕದ್ದರಿಂದ ಮಂದಾರ್ಗೆ ಕಾಲ್ ಬರುತ್ತೆ. ಅಲ್ಲಿ ಹೋಗಿ ಮುಕದ್ದರ್ನ ಮೀಟ್ ಆಗಿ ವಿಷಯ ಏನಂತ ಕೇಳಿದ್ರೆ ಅವನು ಹೇಳ್ತಾನೆ, ನಿನ್ನೆ ರಾತ್ರಿ ಏನು ಆಯ್ತೋ ಅದೆಲ್ಲ ನನಗ್ ಗೊತ್ತು. ನೀವಿಬ್ರು ಪ್ಲಾನ್ ಮಾಡಿ ಕಥೆ ಮುಗಿಸಿದ್ದೀರಾ ಅಂತಾನು ಗೊತ್ತು. ಈಗ ಇಬ್ರು ನೆಟ್ಟಿಗೆ ಉಳಿಬೇಕು ಅಂತಾದ್ರೆ ಒಂದು ಕೆಲಸ ಮಾಡ್ಬೇಕು ಅಂತ ಮುಕದ್ದರ್ ಹೇಳ್ತಾನೆ. ಆ ಕೆಲಸ ಏನು ಅಂತ ಕೇಳಿದ್ರೆ ಒಂದ್ ರಾತ್ರಿ ಲಾಲಿ ಜೊತೆಗೆ ಕಳಿಯೋದಿಕ್ಕೆ ಬಿಡ್ಬೇಕು ಅನ್ನೋದಾಗಿತ್ತು. ಇದರಿಂದ ಮಂದಾರ್ಗೆ ಕೋಪ ಬಂದ್ರು ಬೇರೆ ದಾರಿ ಕಾಣದೆ ಈ ಕೆಲಸಕ್ಕೆ ಒಪ್ಕೊಳ್ತಾನೆ. ಹಾಗೇನೆ ಮನೆಗ್ ಬಂದು ಹೆಂಡತಿಯನ್ನು ಒಪ್ಪಿಸ್ತಾನೆ. ಅದೇ ಮಂದಾರ್ ಈಗ ಮತ್ತೆ ಮಂಜುನ ಹುಡುಕೊಂಡು ಭವಿಷ್ಯ ಕೇಳೋಕೆ ಹೋಗಿರ್ತಾನೆ. ಆದ್ರೆ ಅಲ್ಲಿ ಮಂಜು ಇರಲ್ಲ, ಪೇದೋ ಇರ್ತಾನೆ. ಅವನ ಹತ್ರ ಭವಿಷ್ಯದ ಬಗ್ಗೆ ಕೇಳ್ದಾಗ ಮತ್ತೆ ಎಲ್ಲ ಉಲ್ಟಾ ಆಗತ್ತೆ. ಹೊಸ ರಾಜ ಹುಟ್ಕೊಳ್ತಾನೆ. ನೀನು ಮತ್ತೆ ಹಳೆ ಪರಿಸ್ಥಿತಿಗೆ ಬಂದು ತಲುಪ್ತೀಯಾ ಅಂತ ಹೇಳ್ತಾನೆ. ಜೊತೆಗೆ ಇದೆಲ್ಲದಕ್ಕೆ ಕೊನೆ ಅಂದ್ರೆ ಹೈವಾನ್ನ ಸಾವು ಅಂತಾನು ಹೇಳ್ತಾನೆ. ಅಷ್ಟೊತ್ತಿಗಾಗ್ಲೇ ಅಲ್ಲಿಗೆ ಮದನ್ ಹಾಗೂ ಬೋಂಕಾಯಿ ಬಂದು ಪೇದೋ ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡಿರ್ತಾರೆ. ಇನ್ನು ಅದೇ ಟೈಮ್ಗೆ ಮದನ್ನ ಮನೆಗೆ ಫಂಟೂಸ್ ಹೋಗಿರ್ತಾನೆ. ಅವನು ಮದನ್ನ ತಂಗಿ ಲುಕುಮಣಿನ ಮೀಟ್ ಆಗೋಕೆ ಹೋಗಿರೋದನ್ನ ಪೊಲೀಸ್ ಕಾನ್ಸ್ಟೇಬಲ್ ಮುಕದ್ದರ್ಗೆ ಕಾಲ್ ಮಾಡಿ ಹೇಳ್ತಾನೆ. ಅದೇ ಮುಕದ್ದರ್ ಅದನ್ನ ಮಂದಾರ್ ಹತ್ರ ಹೇಳ್ತಾನೆ. ನಂತರ ಮದನ್ ಹಾಗೂ ಬೋಂಕಾಯಿ ಮನೆಗೆ ಬಂದು ತಲುಪಿದಾಗ ಲುಕುಮಣಿ ಜೊತೆಗೆ ಫಂಟೋಸ್ ಇರೋದು ಎಲ್ರಿಗೂ ಗೊತ್ತಾಗತ್ತೆ. ಇದರಿಂದ ಬೋಂಕಾಯಿಗೆ ತುಂಬಾನೇ ಕೋಪ ಬಂದು ಫಂಟೂಸ್ ನ ತಗೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಆದ್ರೆ ದಾರಿಯಲ್ಲಿ ಒಬ್ಬ ಅಪರಿಚಿತ ಅಟ್ಯಾಕ್ ಮಾಡಿ ಬಿಡ್ತಾನೆ. ಆ ವ್ಯಕ್ತಿಯ ಹತ್ರ ಗನ್ ಇತ್ತು. ಅವನು ಶೂಟ್ ಮಾಡಿದಾಗ ಬೋಂಕಾಯಿ ಬುಲೆಟ್ ತಿಂದು ಅಲ್ಲೇ ಸತ್ತು ಹೋಗ್ತಾನೆ. ಫಂಟೂಸ್ ಎದ್ದು ಬಿದ್ದು ಅಲ್ಲಿಂದ ಓಡ್ ಹೋಗ್ತಾನೆ. ಇನ್ನು ಮಂದಾರ್ ಬೋಟ್ ಮೇಲೆ ಮಲ್ಕೊಂಡಿದ್ದ. ಆಗ್ಲೇ ಒಬ್ಬ ವ್ಯಕ್ತಿ ಅಲ್ಲಿಗ್ ಬಂದು ಗುರಿ ತಪ್ಪು ಹೋಯ್ತು, ಇನ್ನೊಂದು ಚಾನ್ಸ್ ಕೊಟ್ರೆ ಗ್ಯಾರಂಟಿ ಕೆಲಸ ಮುಗಿಸ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಅವನು ಹೇಳಿದ್ದು ಫಂಟೂಸ್ ನ ಕೊಲ್ಲೋಕಾಗ್ಲಿಲ್ಲ, ಅವನ ಬದಲಾಗಿ ಬೋಂಕಾಯಿ ಸತ್ತೋದ ಅಂತಾಗಿತ್ತು. ಅದಕ್ಕೆ ಕೋಪ ಮಾಡ್ಕೊಂಡ ಮಂದಾರ್ ಆಗಿಂದಾಗ್ಲೇ ಬಾಟಲ್ ಇಂದ ಚುಚ್ಚಿ ಅವನನ್ನ ಕೊಂದ್ ಹಾಕ್ತಾನೆ. ಅದೇ ಮದನ್, ಮೋಂಚಾ, ಫಂಟೂಸ್ ಎಲ್ಲ ಸೇರ್ಕೊಂಡು ಫಾರ್ಮ್ ಹೌಸ್ಗೆ ಹೋಗಿರ್ತಾರೆ. ಅವರು ಹೋಗಿದ್ದು ಮುಕದ್ದರ್ ಹೇಳಿರೋ ತರ ಮಂದಾರ್ ರಾತ್ರಿನೇ ಬಂದು ಕೊಲೆ ಮಾಡಿ ಹೋಗಿದ್ದಾನೆ ಅನ್ನೋದನ್ನ ಕನ್ಫರ್ಮ್ ಮಾಡೋದಿಕ್ಕಾಗಿತ್ತು.
ಆಗ ಅಲ್ಲಿ ಕೆಲಸ ಮಾಡುವವನು ಹೇಳ್ತಾನೆ, ಆ ದಿನ ರಾತ್ರಿ ನಾನು ಹೋಗಲ್ಲ ಅಂತ ಹೇಳಿದ್ರು ಮಂದಾರ್ ಒತ್ತಾಯ ಮಾಡಿ ಮನೆಗ್ ಕಳಿಸಿದ್ದ. ಅಂದ್ರೆ ಅವನು ರಾತ್ರೋರಾತ್ರಿ ಕೆಲಸ ಮುಗಿಸಿರ್ಬೇಕು ಅಂತ. ಅಲ್ಲಿ ಮಂದಾರ್ ಮನೆಗ್ ಬಂದಿರ್ತಾನೆ. ಆದ್ರೆ ಈಗ ಅವನಿಗೊಂದು ಪ್ರಾಬ್ಲಮ್ ಶುರು ಆಗಿರುತ್ತೆ. ಎಲ್ಲೇ ನೋಡಿದ್ರು ಇಷ್ಟು ದಿನ ಕೊಲೆ ಆದ ದಬ್ಲು ಬೋಂಕಾಯ್ನೆ ಬಂದಂತೆ ಕಾಣ್ತಾ ಇರ್ತಾರೆ. ಈ ಪ್ರಾಬ್ಲಮ್ ಬರೀ ಇವನಿಗಷ್ಟೇ ಅಲ್ಲ, ಲಾಲಿಗೂ ಆಗ್ತಿರತ್ತೆ. ಹಾಗಾಗಿ ಈ ಟೆನ್ಷನ್ ನಿಂದ ದೂರ ಹೋಗೋಕೆ ಮಟನ್ ಊಟ ಮಾಡೋಣ ಅಂತ ಮಂದಾರ್ ಹೇಳಿ ಲಾಲಿಯನ್ನ ಮಟನ್ ತರಿಸೋದಕ್ಕಂತ ಕಳಿಸ್ತಾನೆ. ಆಗ ಮಂದಾರ್ನ ಮನೆಗೆ ದಬ್ಲುನ ಹೆಂಡತಿ ಬರ್ತಾಳೆ. ಈಗ ಅವಳಿಗೂ ಗೊತ್ತಾಗಿತ್ತು ಗಂಡನನ್ನ ಕೊಂದಿದ್ದು ಮಂದಾರ್ ಅಂತ. ಹಾಗಾಗಿ ತುಂಬಾನೇ ಕೋಪ ಮಾಡ್ಕೊಂಡು ಮಂದಾರ್ನ ಹಾಗೇನೆ ಅವನ ಹೆಂಡತಿ ಲಾಲಿನ ಬೈತಾಳೆ. ಲಾಲಿಯ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅವಾಚ್ಯ ಶಬ್ದಗಳಿಂದ ಉಗಿತಾಳೆ. ಇದರಿಂದ ಮಂದಾರ್ಗೂ ಕೋಪ ಬರುತ್ತೆ. ನಿಂದೇನು ನೆಟ್ಟಿಗಿರೋ ಕ್ಯಾರೆಕ್ಟರ್ ಅಲ್ಲ, ನೀನು ಬೇಕಷ್ಟು ಆಟ ಆಡಿದ್ದೀಯಾ ಅಂತ ಅವಳಿಗೂ ಬೈತಾ ಎಳ್ಕೊಂಡು ಹೋಗಿ ರೂಮ್ ಅಲ್ಲಿ ಬಿಸಾಕ್ತಾನೆ. ಅಲ್ಲಿ ಮಂದಾರ್ ದಬ್ಲುನ ಹೆಂಡತಿಗೆ ಯಾವ ರೀತಿ ತೊಂದರೆ ಕೊಡ್ತಿದ್ನೋ ಅದನ್ನ ಪೇದೋ ಕಿಟಕಿಯಿಂದ ನೋಡ್ಬಿಡ್ತಾನೆ. ಅದೇ ರೀತಿ ಮಟನ್ ತರೋಕಂತ ಹೋಗಿದ್ದ ಲಾಲಿ ಕೂಡ ಅಷ್ಟೊತ್ತಿಗಾಗ್ಲೇ ಬಂದು ಬಿಟ್ಟಿರ್ತಾಳೆ. ಗಂಡ ಈ ರೀತಿ ಮಾಡ್ತಿರೋದನ್ನ ಕಂಡು ಅವಳಿಗೆ ತುಂಬಾನೇ ದುಃಖ ಆಗತ್ತೆ. ಆ ದಿನ ಗಂಡನಿಗೆ ಮಟನ್ ಊಟ ಮಾಡಿ ಬಡಿಸಿ ನಂತರ ಮನೆಯಿಂದ ಹೊರಟವಳು ರಾತ್ರಿ ಕಳೆದ್ರು ಬರೋದೇ ಇಲ್ಲ. ಮಾರನೇ ದಿನ ಹೆಂಡತಿಗಾಗಿ ಮಂದಾರ್ ತುಂಬಾನೇ ಹುಡುಕಾಟ ಮಾಡ್ತಾನೆ. ಮನೆ ಸುತ್ತಮುತ್ತ ಎಲ್ಲೂ ಅವಳು ಇರಲ್ಲ. ಆಗ್ಲೇ ಅಲ್ಲಿಗೆ ಪೇದೋ ಬರ್ತಾನೆ. ಮಂದಾರ್ನ ನೋಡ್ತಾ ವಿಚಿತ್ರವಾಗಿ ಆಡ್ತಾ ಅಲ್ಲಿಂದ ಓಡ್ ಹೋಗ್ತಾನೆ. ಅವನ ವರ್ತನೆ ಕಂಡು ಡೌಟ್ ಬಂದು ಮಂದಾರ್ ಅವನನ್ನ ಅಟ್ಟಿಸಿಕೊಂಡು ಹೋಗ್ತಾನೆ. ಇಬ್ರು ಓಡ್ತಾ ಓಡ್ತಾ ಬೀಚ್ ವರೆಗೂ ಬಂದಿರ್ತಾರೆ. ಆಗ ಅಲ್ಲಿ ಮಂದಾರ್ಗೆ ಲಾಲಿ ನೇಣು ಹಾಕೊಂಡು ಸತ್ತಿರೋದು ಕಾಣಿಸುತ್ತೆ. ಇದೆಲ್ಲ ಆಗಿದ್ದು ಹೆಂಡತಿ ಸತ್ತಿದ್ದು ಎಲ್ಲ ಪೇದು ಹಾಗೂ ಮಂಜುನ ಕಾರಣದಿಂದ ಅಂತ ಅವನು ಅಂದ್ಕೊಳ್ತಾನೆ. ತಡ ಮಾಡ್ದೆ ಆಟ ಆಡ್ತಿದ್ದ ಪೇದೋನ ಹಿಡ್ಕೊಂಡು ಬಂದು ಅವನ ಮನೆ ಮುಂದೆನೆ ಹಗ್ಗ ಬಿಗಿದು ಮರಕ್ಕೆ ಏರಿಸ್ತಾನೆ. ಮಂಜು ಬಂದು ತಡಿಯೋಕ್ ನೋಡಿದ್ರು ಬಿಡಲ್ಲ, ಪೇದೋನ ಕೊಂದೇ ಹಾಕ್ತಾನೆ. ಆಗ ಅವನ ಕೆಲಸ ನೋಡಿ ಮಂಜು ಹೇಳ್ತಾಳೆ, ನೀನು ಮನುಷ್ಯ ಅಲ್ಲ ಹೈವಾನ್ ಅಂತ. ಅದೇ ಲುಕುಮಣಿ ಇನ್ಸ್ಪೆಕ್ಟರ್ ಮುಕದ್ದರ್ ನನ್ನ ಮನೆಗೆ ಕರೆಸಿಕೊಂಡಿರ್ತಾಳೆ. ಇನ್ನೇನು ಬಂದ್ ಕೆಲಸ ಮುಗಿಸ್ಬೇಕು ಅಂತ ಮುಕದ್ದರ್ ರೆಡಿ ಆಗಿರ್ತಾನೆ. ಆದ್ರೆ ಇದೊಂದು ಟ್ರ್ಯಾಪ್ ಅಂತ ಅವನಿಗೆ ಗೊತ್ತಿರ್ಲೇ ಇಲ್ಲ. ಮದನ್ ಹಾಗೂ ಫಂಟೂಸ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಒಳಗ್ ಬರ್ತಾರೆ. ಈಗ ಅವ್ರತ್ರ ವಿಡಿಯೋ ರೆಕಾರ್ಡಿಂಗ್ ಇರೋದಿಕ್ಕೆ ಇಷ್ಟೊತ್ತು ಕೂಲ್ ಆಗಿದ್ದ ಇನ್ಸ್ಪೆಕ್ಟರ್ ಟೆನ್ಷನ್ ಮಾಡ್ಕೋತಾನೆ. ಆಗ ಮದನ್ ಹೇಳ್ತಾನೆ, ಇಷ್ಟೆಲ್ಲ ತಲೆಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ನಾವ್ ಹೇಳಿದ್ದನ್ನ ಮಾಡಿದ್ರೆ ನಿನಗೆ ತೊಂದ್ರೆನೇ ಆಗಲ್ಲ ಅಂತ. ಅದೇನಂದ್ರೆ ಮಂದಾರ್ಗೆ ಕಾಲ್ ಮಾಡಿ ಒಂದು ಜಾಗಕ್ಕೆ ಕರೆಯೋದಾಗಿತ್ತು. ಅವರು ಹೇಳಿದ ಹಾಗೇನೆ ಮುಕದ್ದರ್ ಕಾಲ್ ಮಾಡ್ತಾನೆ. ಅಲ್ಲಿ ನೋಡಿದ್ರೆ ಮತ್ತೆ ಮಂದಾರ್ನ ಮಿಷನ್ ಕೆಟ್ಟು ಹೋಗಿತ್ತು. ಅದು ರಿಪೇರಿ ಆಗ್ತಿಲ್ಲ ಅಂತ ತುಂಬಾನೇ ಟೆನ್ಷನ್ ಅಲ್ಲಿರ್ತಾನೆ. ಮುಕದ್ದರ್ ಕಾಲ್ ಮಾಡಿ ಬೀಚ್ಗೆ ಬರೋದಿಕ್ಕೆ ಹೇಳ್ತಾನೆ. ಮಂದಾರ್ ಬೀಚ್ಗೆ ಬಂದಾಗ ಅಲ್ಲಿ ಒಬ್ಳು ಹುಡುಗಿ ಕೂತಿರೋದು ಕಾಣಿಸುತ್ತೆ. ಅವಳು ಯಾರು ಅನ್ನೋ ಕುತೂಹಲ ಕೆರಳಿ ಹೋಗಿ ಮುಖವನ್ನ ನೋಡೋಕೆ ಮಂದಾರ್ ಪ್ರಯತ್ನ ಮಾಡ್ತಾನೆ. ಆದ್ರೆ ಅಲ್ಲಿ ಕೂತಿದ್ದ ಹುಡುಗಿ ಅವನ ಹೆಂಡತಿ ಲಾಲಿ ಹಾಗೇನೆ ಕಾಣ್ತಾಳೆ. ಜೊತೆಗೆ ಅಕ್ಕಪಕ್ಕದಲ್ಲಿ 2 ಮಕ್ಕಳು ಇರೋ ತರಾನು ಕಾಣಿಸುತ್ತೆ. ಆದ್ರೆ ಆಮೇಲೆ ಗೊತ್ತಾಗತ್ತೆ ಅವಳು ಲಾಲಿ ಅಲ್ಲ, ಲುಕುಮಣಿ ಅಂತ. ಆಗಲೇ ಹಿಂದೆಯಿಂದ ಮೋಂಚಾ ಹಾಗೂ ಫಂಟೂಸ್ ಬಂದು ಮಂದಾರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವನನ್ನ ಕೊಲ್ಲೋದಿಕ್ಕೆ ನೋಡ್ತಾರೆ. ಆದ್ರೆ ಮಂದಾರ್ ಇಬ್ಬರಿಗೂ ಚೆನ್ನಾಗಿ ಬಾರಿಸಿ ಒಂದೊಂದ್ ಕಡೆ ಎತ್ತಿ ಬಿಸಾಕ್ ಬಿಡ್ತಾನೆ. ಆಗಲೇ ಒಂದು ಈಟಿ ಬಂದು ಮಂದಾರ್ನ ಕುತ್ತಿಗೆಗೆ ಚುಚ್ಚಿ ಕೊಂದ್ ಹಾಕತ್ತೆ. ಅದನ್ನ ಎಸೆದಿದ್ದು ಮಂಜು ಆಗಿರ್ತಾಳೆ. ಇಷ್ಟೆಲ್ಲ ಆದಾಗ ಕೊನೆಯದಾಗಿ ಯಾರ್ಯಾರು ಆ ಪೊಸಿಷನ್ ನ ಆಸೆ ಪಟ್ಟಿದ್ರೋ ಅವರೆಲ್ಲ ಸತ್ತೋಗ್ತಾರೆ.